ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 1ರ ಟೆಕ್ಸ್ಟ್ ಬುಕ್ನ 2ನೆಯ ಗದ್ಯಪಾಠ ಸಾರ್ಥಕ ಬದುಕಿನ ಸಾಧಕ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ತುಂಬ ಸರಳ ಮತ್ತು ಸುಲಭವಾಗಿರ್ತಕ್ಕಂಥ ಉತ್ತರಗಳಿದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಏಳಕ್ಕೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಂದಿ, ಎಸ್ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ಬರ್ತಾ ಇದ್ದಾವೆ. ಸೈನ್ಸು ಕೂಡ ಬರ್ತದೆ, ವೆಯ್ಟ್ ಮಾಡಿ. ಆಮೇಲೆ ಎಲ್ಲ ವಿಷಯಗಳಲ್ಲಿ LBA ಪೇಪರ್ಗಳನ್ನ ಸಹಿತನೂ ಕೂಡ ನಾವು ಕೊಡ್ತಾ ಇದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಾರ್ಥಕ ಬದುಕಿನ ಸಾಧಕ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬರೋಣ. ಲೇಖಕರ ಪರಿಚಯ. ಲೇಖಕರು NS ಲಕ್ಷ್ಮೀನಾರಾಯಣ ಭಟ್ಟರು. ಪರಿಚಯದಲ್ಲಿ ಶ್ರೀ NS ಲಕ್ಷ್ಮೀನಾರಾಯಣ ಭಟ್ ಅವರು ಕ್ರಿಸ್ತಶಕ 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ಜನಪ್ರಿಯ ಭಾವಗೀತೆ ರಚನೆಕಾರರಾದ ಇವರು ವೃತ್ತ, ಚಿತ್ರಕೂಟ, ಸುಳಿ ಎನ್ನುವ ಮೊದಲಾದ ಕವನ ಸಂಕಲನಗಳನ್ನು, ದೀಪಿಕಾ, ಭಾವಸಂಗಮ, ಬಂದೇ ಬರತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ ಎನ್ನುವ ಧ್ವನಿಸುರುಳಿಗಳನ್ನು, ಕಿನ್ನರಿ, ನಂದನ, ನವಿಲುಗರಿ, ಕಿಶೋರಿ ಎನ್ನುವ ಮಕ್ಕಳ ಧ್ವನಿಸುರುಳಿ, 10 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ. ಕ್ರಿಸ್ತಶಕ 2000ರಲ್ಲಿ ಅಮೆರಿಕದ ಹೂಸ್ಟನ್ನಿನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ್ದರು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಸಾರ್ಥಕ ಬದುಕಿನ ಸಾಧಕ ಎನ್ನುವ ಲೇಖನವನ್ನು ಶ್ರೀ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಸಂಪಾದಿಸಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, DVG ಅವರ ಹುಟ್ಟೂರು ಯಾವುದು? ಉತ್ತರ, DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಪ್ರಶ್ನೆ 2. DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಉತ್ತರ, DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ. ಪ್ರಶ್ನೆ 3. DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? ಉತ್ತರ, DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಅವರ ಊರಿನಲ್ಲಿ ಬಂಡಿ ಹೊಡೆಯುತ್ತಿದ್ದ ಬಡವನಾದ ಪ್ರಾಮಾಣಿಕ ವ್ಯಕ್ತಿಯಾದ ರಸೂಲ್ ಖಾನ್. ಪ್ರಶ್ನೆ 4. ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು? ಉತ್ತರ, ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ ಹುದ್ದೆಯನ್ನು ಅಲಂಕರಿಸಿದ್ದರು. ಪ್ರಶ್ನೆ 5. DVG ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? DVG ಅವರು ಸ್ಥಾಪಿಸಿದ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆ. ಮುಖ್ಯ ಪ್ರಶ್ನೆ 2. ಕೊಟ್ಟಿರೋ ಪ್ರಶ್ನೆಗಳನ್ನು 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ರಸೂಲ್ ಖಾನ್ ಅವರು DVG ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಉತ್ತರ, ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಲು DVG ಅವರಿಗೆ ಹಣದ ಅನುಕೂಲವಿರಲಿಲ್ಲ. ಆಗ ಅವರ ಸಹಾಯಕ್ಕೆ ಬಂದವನು ಊರಿನಲ್ಲಿ ಬಂಡಿ ಹೊಡೆಯುತ್ತಿದ್ದ ಬಡವನಾದ ಪ್ರಾಮಾಣಿಕ ವ್ಯಕ್ತಿಯಾದ ರಸೂಲ್ ಖಾನ್. ಅವನು DVG ಅವರನ್ನು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿ ಕೊಟ್ಟಿದ್ದನು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ಅಂತ ಕೇಳಿದ್ದಾರೆ. ಉತ್ತರ, DVG ಅವರು ವಿಶ್ವೇಶ್ವರಯ್ಯ ಅವರನ್ನು ಕುರಿತು ವರದಿ ಮಾಡುವುದು ಪತ್ರಕರ್ತನ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆ ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಎಂದು ಹೇಳಿದಾಗ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಇತ್ತು, DVG ಅವರು ಏಕೆ ಸಂಭಾವನೆ ಪಡೆಯಲಿಲ್ಲ ಅಂತ ಕೇಳಿದ್ದಾರೆ. ಉತ್ತರ, ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು DVG ಮಾಡಿಕೊಟ್ಟಿದ್ದರು. ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ DVG ಒಪ್ಪಲಿಲ್ಲ. ಏಕೆಂದರೆ ಇದು ರಾಜ್ಯದ ಕೆಲಸ, ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೊಡದು ಎನ್ನುವುದು DVG ಅವರ ತರ್ಕವಾಗಿತ್ತು. ಮುಂದಿನ ಪ್ರಶ್ನೆ, DVG ಅವರ ಶ್ರೀಮತಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ? ಉತ್ತರ, DVG ಅವರ ಶ್ರೀಮತಿ ಅವರ ಹತ್ತಿರ ಇದ್ದದ್ದು ಒಂದೇ ಸೀರೆ, ಅದು ಒಂದೆರಡು ಕಡೆ ಹರಿದಿತ್ತು. ಅವರು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ DVG ಅವರನ್ನು ಕುರಿತು ಆಡಿಕೊಳ್ಳುತ್ತಿದ್ದರು. ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ಅವರಿಗೆ ಕರ್ತವ್ಯವಾಗಿತ್ತೋ
ಹಾಗೆ ಅವರ ಯಜಮಾನರ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ಅವರಿಗೆ ಕರ್ತವ್ಯವಾಗಿತ್ತು. ಆದ್ದರಿಂದ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಿರಲಿಲ್ಲ. ಮುಂದಿನ ಪ್ರಶ್ನೆ, ಎಲ್ಲರೊಳಗೊಂದಾಗಿ ಹೇಗೆ ಬಾಳಬೇಕೆಂದು ಡಿ.ವಿ.ಜಿ ಹೇಳಿದ್ದಾರೆ? ಉತ್ತರ, ನಾವು ಪರರಿಗೆ ಉಪಕಾರವನ್ನು ಮಾಡಬೇಕು, ಮನೆಯಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದಕ್ಕೆ ಕುಗ್ಗದೆ ಬಗ್ಗದೆ ಮುಂದೆ ಸಾಗಬೇಕು. ದೀನ ದುರ್ಬಲರ ಪಾಲಿನ ಆಶಾಕಿರಣವಾಗಿರಬೇಕು. 4 ಜನರಿಗೆ ಒಳಿತಾಗುವಂತೆ ಬದುಕಿ ಬಾಳಬೇಕು ಎಂದು ಡಿ.ವಿ.ಜಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, 8 ವಾಕ್ಯಗಳಲ್ಲಿ ಬರೆಯಬೇಕು. ಡಿ.ವಿ.ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ, ಡಿ.ವಿ.ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದೇ ಕರೆಸಿಕೊಂಡರು. ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆ ಕಟ್ಟಿದ ಮಹಾಧೀಮಂತರಾಗಿದ್ದರು. ಡಿ.ವಿ.ಜಿ ಅವರು ದೊಡ್ಡ ಡಿಗ್ರಿ ಪಡೆದವರೂ ಅಲ್ಲ, ಭಾರೀ ಶ್ರೀಮಂತರೂ ಅಲ್ಲ, ದೊಡ್ಡ ಅಧಿಕಾರಿಯೂ ಅಲ್ಲ. ಆದರೂ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ಇಂತಹ ವ್ಯಕ್ತಿತ್ವ ಅವರಿಗೆ ಬಂದದ್ದು ಕೇವಲ ಶೀಲ, ವಿವೇಕ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ. ಮಿರ್ಜಾರ ಕಾಲಕ್ಕೆ ಅವರು ದೊಡ್ಡ ಮೇಧಾವಿ ಎಂದೇ ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಮುಂದಿನ ಪ್ರಶ್ನೆ, ಡಿ.ವಿ.ಜಿ ಅವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಾಗಿತ್ತಂತಂದರೆ, ಒಮ್ಮೆ ಡಿ.ವಿ.ಜಿ ಅವರು ತಮ್ಮ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಾದ್ದರಿಂದ ತಮ್ಮ ಹೆಂಡತಿ ಮಕ್ಕಳಿಗೆ ಹೋಗಲು ತಿಳಿಸಿದ್ದರು. ಎಷ್ಟು ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದುದನ್ನು ಕಂಡು ಡಿ.ವಿ.ಜಿ ಅಸಮಾಧಾನಗೊಂಡು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಎಂದರು. ಆಗ ಅವರ ಹೆಂಡತಿ, ಮಕ್ಕಳನ್ನು ಕಳುಹಿಸಿದ್ದೇನೆ, ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಎಂದು ಏನೇನೋ ಸಬೂಬು ಹೇಳಿದರೂ ಅವರು ಅದಕ್ಕೆ ಒಪ್ಪಲಿಲ್ಲ. ಆಗ ನಿಜವಾದ ಕಾರಣ ಹೊರಬರಲೇಬೇಕಾಯಿತು. ಡಿ.ವಿ.ಜಿ ಅವರ ಹೆಂಡತಿ, ನಾನು ಹೇಳಬಾರದೆಂದಿದ್ದೆ, ನೀವು ಪಟ್ಟು ಹಿಡಿದು ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಹತ್ತಿರ ಇರುವುದೊಂದೇ ಸೀರೆ, ಇದೊಂದೇ ಸೀರೆ, ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನನ್ನ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯ ಅಲ್ಲವೇ ಎಂದು ಬಂಧುಗಳ ಮನೆಗೆ ಹೋಗೋದಕ್ಕೆ ಕಾರಣವನ್ನು ತಿಳಿಸಿದರು. ಸಂದರ್ಭ ಸಹಿತ ಸ್ವಾರಸ್ಯ ಬರೀಬೇಕು. ಫಸ್ಟ್ ಒನ್, ಏನು ಬಂದಿರಿ ಗುಂಡಪ್ಪ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಸಂಪಾದಿಸಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದೆ. ಸಂದರ್ಭ, ವಿಶ್ವೇಶ್ವರಯ್ಯನವರು ತಾವು ದಿವಾನರಾಗಿದ್ದ ಕಾಲದಲ್ಲಿ ನಡೆದ ದಸರಾ ಉತ್ಸವದ ವಿಶೇಷ ವರದಿಯನ್ನು ಬರೆದ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆ ಕಳಿಸಿಕೊಟ್ಟಿದ್ದರು. ಆಗ ಯುವ ಪತ್ರಕರ್ತರಾಗಿದ್ದ ಡಿ.ವಿ.ಜಿ ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದ ಸಂದರ್ಭದಲ್ಲಿ ದಿವಾನರು ಅವರನ್ನು ಹೀಗೆ ಪ್ರಶ್ನಿಸಿದರು. ಸ್ವಾರಸ್ಯ, ದಿವಾನ್ ವಿಶ್ವೇಶ್ವರಯ್ಯನವರು ಮತ್ತು ಡಿ.ವಿ.ಜಿ ಅವರ ನಡುವಿನ ಆತ್ಮೀಯ ಸಂಬಂಧ ದಿವಾನರ ಈ ಮಾತುಗಳಲ್ಲಿ ಬಹು ಸ್ವಾರಸ್ಯಕರವಾಗಿ ಅಭಿವ್ಯಕ್ತಗೊಂಡಿದೆ. ಮುಂದಿನ ವಾಕ್ಯ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಆಯ್ಕೆ, ಈ ವಾಕ್ಯವನ್ನು ಶ್ರೀ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಸಂಪಾದಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದೆ. ಸಂದರ್ಭ, ಒಮ್ಮೆ ಡಿ.ವಿ.ಜಿ ಅವರು ತಮ್ಮ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಾಗದ್ದರಿಂದ ತಮ್ಮ ಹೆಂಡತಿ ಮಕ್ಕಳಿಗೆ ಹೋಗಲು ತಿಳಿಸಿದರು. ಎಷ್ಟು ಹೊತ್ತಾದರೂ ಉತ್ಸವಕ್ಕೆ ಹೋಗದೆ ಹೆಂಡತಿ ಮನೆಯಲ್ಲೇ ಇದ್ದುದನ್ನು ಕಂಡು ಡಿ.ವಿ.ಜಿ ಅವರು ಅಸಮಾಧಾನಗೊಂಡು ಈ ರೀತಿ ಹೆಂಡತಿಯನ್ನು ಪ್ರಶ್ನಿಸ್ತಾರೆ. ಸ್ವಾರಸ್ಯ, ತಾನು ಹೋಗು ಎಂದು ಹೇಳಿದರೂ ಉತ್ಸವಕ್ಕೆ ಹೋಗದೆ ಇರುವುದಕ್ಕೆ ಕಾರಣ ತಿಳಿಯಬೇಕೆಂಬ ಡಿ.ವಿ.ಜಿ ಅವರ ಕುತೂಹಲ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಮುಂದಿನ ವಾಕ್ಯ, ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಅಂತ ಇದೆ. ಎಸ್. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಸಂಪಾದಿಸಿರುವ ಸಾಹಿತ್ಯ ರತ್ನಸಂಗ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದೆ. ಸಂದರ್ಭ, ತಾನು ಹೋಗು ಎಂದು ಹೇಳಿದರೂ ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದೆ ಇರುವುದಕ್ಕೆ ಕಾರಣ ತಿಳಿಯಬೇಕೆಂದು ಡಿ.ವಿ.ಜಿ ಅವರು ತಮ್ಮ ಹೆಂಡತಿಯನ್ನು ಒತ್ತಾಯಪಡಿಸಿದ ಸಂದರ್ಭದಲ್ಲಿ ಅವರು ಹೆಂಡತಿಗೆ ಈ ಮಾತನ್ನು ಡಿ.ವಿ.ಜಿ ಅವರಿಗೆ ಹೇಳ್ತಾರೆ. ಸ್ವಾರಸ್ಯ, ದೊಡ್ಡ ವಿದ್ವಾಂಸರಾದ ಡಿ.ವಿ.ಜಿ ಅವರ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಈ ಮಾತು ಬಹು ಸ್ವಾರಸ್ಯಪೂರ್ಣವಾಗಿ ವಿವರಿಸ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ವಾಕ್ಯ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಆಯ್ಕೆ,
ಈ ವಾಕ್ಯವನ್ನು ಶ್ರೀ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಸಂಪಾದಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದೆ. ಸಂದರ್ಭ: ಲೇಖಕರು DVG ಅವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಅವರ ವ್ಯಕ್ತಿತ್ವವನ್ನು ಬಹು ಸೊಗಸಾಗಿ ವರ್ಣಿಸುವ ಸಾಲುಗಳನ್ನು ಉದಾಹರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಆಡಂಬರದಿಂದ ಅಹಂಕಾರದಿಂದ ತಾವೇ ಲೋಕೋಪಕಾರಿಗಳು ಎಂದು ಮೆರೆಯುತ್ತಾ ಬಡಬಡಿಸುವವರನ್ನು ಕಂಡು DVG ಅವರು ನಿನಗಿಂತ ಲೋಕೋಪಕಾರ ಮಾಡುವವರು ಮೌನವಾಗಿದ್ದಾರೆ, ಆದ್ದರಿಂದ ನೀನು ಬಡಬಡಿಸದೆ ಮೌನವಾಗಿರು ಎಂದು ಉದಾಹರಣೆಗಳ ಮೂಲಕ ಬಹು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ. ಇನ್ನು ಮುಂದಿನ ವಾಕ್ಯ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಅಂತ ಇದೆ. ಈ ವಾಕ್ಯವನ್ನು ಶ್ರೀ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದೆ. ಸಂದರ್ಭ: ಲೇಖಕರು DVG ಅವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಅವರ ವ್ಯಕ್ತಿತ್ವವನ್ನು ಬಹು ಸೊಗಸಾಗಿ ವರ್ಣಿಸುವ ಸಾಲುಗಳನ್ನು ಉದಾಹರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಮಾನವರು ಎಲ್ಲರಿಗೂ ಬೇಕಾದವರಾಗಿ ಎಲ್ಲರೊಳಗೆ ಒಂದಾಗಿ ಬಾಳಬೇಕು ಎಂಬುದನ್ನು DVG ಈ ಮಾತುಗಳಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳ್ತಾರೆ. ಬಿಟ್ಟಸ್ತ್ರ ತುಂಬಿದ್ದಾರೆ. ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಮಿರ್ಜಾ ಸಾಹೇಬರು. ಮಿರ್ಜಾ ಅವರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದೇ ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಮುಳಬಾಗಿಲು ಕೋಲಾರ ಜಿಲ್ಲೆಗೆ ಸೇರಿದೆ. DVG ಅವರು ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು. DVG ಅವರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಅಂತಲೇ ಕರೆಸಿಕೊಂಡಿದ್ದರು. ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.